ಕಾವ್ಯ ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗೆದುಗಿನ ನಾರಾಯಣ ಭಗವಿ ಬರೆದ ಭಾರತ ಕಥಾಮಂಜರಿಯಿಂದ ಈ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ವಸ್ತ್ರಾಪಹರಣ ಸಮಯದಲ್ಲಿ ದ್ರೌಪದಿಯು ಮಾಡಿದ ದೀನ ಪ್ರಾರ್ಥನೆಯನ್ನು ನೀವು ಈ ಪದ್ಯಗಳಲ್ಲಿ ಕೇಳುತ್ತೀರಾ. ಕರುಣೀನಿ ಕಾರುಣ್ಯ ಪಾತ್ರದ ತರಳೆತ ದೀನಾರ್ಥಿ ದುಃಖೋತ್ತರಣ ನೀಧೀನಾಥ ದುಃಖಿದಯಾನು ಜಗವರಿಯೇ ಪರಮ ಪಾಲಕ ನೀನೇ ಗದ್ಯಂತರದ ವಿಫಲೇ ತಾನಲ ನಿಷ್ಠೂರ ವಿದೇನೈ ಕೃಷ್ಣ ಎಂದರಳಿದಳು ತರಳಾಕ್ಷಿ ಮರೆದನಭ್ಯುದಯದಲ್ಲಿ ನೀನಂಬರಿವನಾಭಕ್ತಿನಲ್ಲಿ ಮರಗಲಿ ಮುರುಗಿಸುವನು ಬಿಡಲಿ ಕಳ್ಳವಲಿ ಸುವನು ಕೊಂಡಿಯಲಿ ಅರಿಯುತಜ್ಞರ ಗುಣವ ದೋಷವ ನರಸುವರೈ ನಿನ್ನಡಿಯ ಕೃಪಯನು ನರಯನಾಗಲಿ ಕೃಷ್ಣ ಎಂದರಳಿದಳು ನಳಿನಾಕ್ಷಿ. ಕೃಷಿಗಳದೆ ಕಾರ್ತಿಕನು ಕರ್ಮ ವ್ಯಸನಿಗಳು ಕೋವಿದರು ಮಿಕ್ಕಿನ ವಿಷಯದರ ಮುನುಗಳು ಮೂಢ ಮನುಷ್ಯರೆಂಬವರು ಒಸೆದು ಇನ್ನವರೆಂದು ಭಗವರೇ ಬಿಸಿದು ಬೀಳುವ ಕುಬಯನಿ ತೋರಿಸಿದೀನಯ್ಯೇ ಕೃಷ್ಣ ಎಂದರಳಿದಳು ನಳಿನಾಕ್ಷಿ. ಕುಸುಮುದಲು ಚಾತುರಾಸ್ಯ ಪರಿಯಂ ತೆಸೆವುದೇ ಭುವನದಲ್ಲಿ ಜೀವ ಪ್ರಸರ ಬಿತ್ತುದು ದುಃಖ ಸೌಖ್ಯದ ತಾರದ ಮದಯಲಿ ಉಸುರು ಪಸರಣವಿಲ್ಲದನ್ನು ಪಸದ ಭೀತಿಯವೇಕೆ ನಿಕಟಾಹಿಸುವುದೈ ಕಾರುಣ್ಯ ನೀತಿಯೆಂದೊರಳಿದಳು ತರಳೆ ನಂದ ಕೋಪ ಕುಡಿ ವೃಂದವಲ್ಲಭ ದೈತ್ಯ ಮದನ ಮುಕುಂದ ಮುರಹರ ಭಕ್ತವತ್ಸಲ ಧನ ಕೃಪಾಚಲದಿ ನಂದೇನೈಲು ಕಾದನೈ ಗೋವಿಂದ ಕೃಪ ಮಾಡ ಕಣರುದ ಪೂರ್ಣೇಂದು ಮುಗಿ ಹಲುಬಿದಳು ಬಲುದರ ನಿಂದ ನಚ್ಚುದನ ಹಿತ್ತತ್ವರಾವದಿಯೊಳಗೆ ನೀವು ತಮ್ಮನು ಭಗುದರಿಗೆ ತನ್ನೆನು ತೆಂದು ಬದುಕುವನೆಂಬ ಪರಮ ವ್ಯತಿನ ನಿಷ್ಠೆಯನ್ನು ಚಿತ್ತದಲ್ಲಿ ನೆರಗೊಳಿಸಿ ರುಕ್ಮಿಣಿ ಸತ್ಯಭಾಮಯರು ಸಮೇದನತ್ತ ಸಾರಿಯ ಹರಹಿ ಹಾಸಂದಿಯನು ದಾಳಿಸುದ ಕೇಳಿದನು ಮರವೈರಿದನ್ನಯ ಮೇಳದೇವರ ಸಭೆಯ ಹುಯ್ಯಲ ನಾಳಿನುಣ್ಣವ ಮಾನವ ಪ್ರಂಗೆಂಬ ನುಡಿಯಿಂದ ಗೋಳು ಹೋದುವೆ ಪಾಂಡಪುತ್ರರ ಬಾಳುವೆಗಳ ಕಡನುತೆ ಲಕ್ಷ್ಮೀ ಲೋಲ ಚಿಂದಿಸಿಡುನಿದ ರುಕ್ಮಿಣಿ ದೇವಿಗೆ ಹದನ ಕ್ರೂರ ದುರ್ಯೋಧನನು ದ್ರುಪದ ಕುಮಾರಿ ಪಾಂಚಾಲಿಯನು ಸಭೆಯಲಿ ಸಿರೆಯನು ಸೆಲ್ಕಾಯೇ ಕೃಷ್ಣ ಎಂಧನುದ ನಾರಿಹಳು ಮುತ್ತಿಹಳು ಹುಟ್ಟ ಸೀರೆ ಸೆಲೆಯಳು ಬೆಲಿಕ ಲಕ್ಷಯ ಸೀರೆಯೋಗಲಿ ಅಂದ ಇದುಕಿನ ವೀರನಾರಾಯಣ. ವಂದನೆಗಳು.